ನಮಸ್ತೆ. ಬ್ರೇಕ್ ಆದ್ಮೇಲೆ ಮತ್ತೆ ಮೇಲುಕೋಟೆಗೆ ಕನ್ನ ವಿಶೇಷ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ಆ ಮೇಲಿರುವಂಥ ದೇವರ ಆಸ್ತಿಗೆ ಕನ್ನ ಹಾಕಿದ್ದಾರೆ ಅಂತಂದ್ರೆ ಅವ್ರಿಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಚರ್ಚೆಯನ್ನು ಮುಂದುವರಿಸ್ತೀನಿ. ನಾನೀಗ ರಮೇಶ್ ಶರ್ಮಾ ಅವ್ರನ್ನ ಮತ್ತೆ ಮಾತಾಡಿಸ್ತೀನಿ. ಸರ್, ಎಲ್ಲ ದೇವಸ್ಥಾನಕ್ಕೂ ಕೂಡ ಒಂದು ವ್ಯವಸ್ಥಾಪನಾ ಸಮಿತಿ ಅಂತ ಇರುತ್ತೆ. ಎಲ್ಲ ದೇವಸ್ಥಾನದ ಆಗು ಹೋಗುಗಳನ್ನ ನೋಡ್ಕೊಳ್ಬೇಕಾದಂಥ ಹೊಣೆಗಾರಿಕೆ, ಜವಾಬ್ದಾರಿತನ ಆ ವ್ಯವಸ್ಥಾಪನಾ ಸಮಿತಿಗಿರುತ್ತೆ. ಇಲ್ಲಿರುವಂಥ ವ್ಯವಸ್ಥಾಪನಾ ಸಮಿತಿ ಏನು ಮಾಡ್ತಿದ್ರು? ಕಳ್ಳೆಪುರಿ ತಿಂತಿದ್ರ? ಅಲ್ಲ, ಇದು ವ್ಯವಸ್ಥಾಪನಾ ಸಮಿತಿಗೆ ಗೊತ್ತಾದಂಥ ಸಂದರ್ಭದಲ್ಲಿ ಇದನ್ನ ಮಾಡ್ಬೋದು. ಇವರು ಅವ್ರಿಗೆ ತಿಳಿಸಿಲ್ವಲ್ಲ. ಮತ್ತೆ ಇದರಲ್ಲಿ ಇನ್ನೊಂದು ಏನಂದ್ರೆ, ಫಸ್ಟ್ ಇವತ್ತು ಅವರೇನೋ ಸ್ವಲ್ಪ ಎಲ್ಲದಕ್ಕೂ ಕೂಡ ಒಂದು ಸ್ಪಂದಿಸ್ತಾ ಇದಾರೆ ಅನ್ನೋದು ಬಿಟ್ರೆ, ಈ ಹಿಂದಿನ ಪ್ರಕರಣ ಅಂತ ತಗೊಂಡಾಗ ಆ ಪ್ರಕರಣಗಳು ಎಲ್ಲವೂ ಕೂಡ ನಾವೇನೇ ಮಾಹಿತಿನ ಕೇಳಿದ್ರೆ ಎಲ್ಲದಕ್ಕೂ ಕೂಡ ತದ್ವಿರುದ್ಧವಾಗಿ ಹೇಳ್ತಾರೆ. ಇವತ್ತಿಲ್ಲ ಅಂತಾರೆ, ನಾಳೆ ಇದೆ ಅಂತಾರೆ, ಇನ್ನೇನೋ ಮಾಹಿತಿ ಕೇಳಿ ಸಂದರ್ಭಕ್ಕೆ ಸರಿಯಾಗಿ ಕೊಡಲ್ಲ. ಈ ರೀತಿಯಾಗಿ ಮಾಡ್ಕೊಂಡು ಬರ್ತಾ ಇದ್ರು. ಎಲ್ಲೋ ಒಂದ್ ಕಡೆ ಅವ್ರದ್ದು ಕೂಡ ಒಂದು ತಪ್ಪು ಅಂತ ಹೇಳಿದ್ರಲ್ಲಿ ಹೇಳ್ಬೇಕಾದ್ರೆ, ಅವರು ನೇರವಾಗಿ ಹೊಣೆ ಆಗದೇ ಇದ್ರು ಕೂಡ ಇವಾಗ ಅಪರಾಧ ಮಾಡೋದಕ್ಕಿಂತ ಅವ್ರು ಸಪೋರ್ಟ್ ಆಗಿ ನಿಂತವ್ರಿಗೆ ಜಾಸ್ತಿ ತಪ್ಪು ಅಂತ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ ರೀತಿಯಾದ ತಪ್ಪು ಇಲ್ಲೂ ಕೂಡ ನಡೆದಿದೆ ಅಂತ. ಮತ್ತೆ ಅವ್ರೊಬ್ರ ಮೇಲೆ ನಾನು ಹೇಳೋಂಥದ್ದಲ್ಲ, ವ್ಯವಸ್ಥಾಪನಾ ಸಮಿತಿಯಲ್ಲಿ ಇನ್ನ ಕೆಲವರು ಕೂಡ ಅವ್ರ ಪರವಾಗಿ ನಿಂತ್ಕೊಂಡು ಮಾತಾಡುವಂಥದ್ದು, ಅವ್ರನ್ನೇ ಸರಿ ಅಂತದ್ದು, ಅವ್ರು ಮಾಡಿದ್ದೇ ಸರಿ ಅಂತ ಹೇಳಿ ಮಾತಾಡುವಂಥದ್ದೆಲ್ಲ ತುಂಬಾ ಜನ ಇದ್ದಾರೆ. ಇದರಲ್ಲಿ ಅವ್ರದ್ದು ಕೂಡ ಒಂದು ಭಾಗ ಇದೆ ಅಂತ ಹೇಳಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ನಮ್ಮ ಮತ್ತೆ ಮಾತಾಡ್ತೀನಿ. ಈಗ ನನ್ನ ಜೊತೆಗೆ ಚಂದ್ರಶೇಖರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಜಿಲ್ಲಾ ಸಂಚಾಲಕರು, ವಿಶ್ವ ಹಿಂದೂ ಧರ್ಮ ಸಂರಕ್ಷಣಾ ವೇದಿಕೆ. ಕಾರ್ಯಕ್ರಮಕ್ಕೆ ಸ್ವಾಗತ ಚಂದ್ರಶೇಖರ್. ಚಂದ್ರಶೇಖರ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆ, FIR ಕೂಡ ದಾಖಲಾಗಿದೆ. ಈಗ ಮುಂದಿನ ಪ್ರಾಸೆಸ್, ಪೊಲೀಸರು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಗಳನ್ನು ಯಾವ ರೀತಿ ನಡೆಸ್ತಿದ್ದಾರೆ, ಏನಾಗ್ತಿದೆ ಸದ್ಯಕ್ಕೆ? ಇವಾಗ ಸದ್ಯಕ್ಕೆ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ರೀತಿ ತುಂಬಾ ಡಿಲೇ ಆಗಿ ಮಾಡ್ತಾ ಇದ್ದಾರೆ. ಅದೇನು ಚುನಾವಣಾ ಬಿಸಿನೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಂದ್ರು. ಆ ವಜ್ರಾಂಗಿ ಏನು ನಾವು ಮೊದಲು ನಿಮ್ಮ ವಾಹಿನಿಯಲ್ಲಿ ಕುಳಿತು ಮಾತಾಡಿದ್ವಿ, ವಜ್ರಾಂಗಿ ಆಭರಣನ ಇವ್ರ ಹತ್ರ ಮೌಲ್ಯಮಾಪನ ಮಾಡಿಸಿದ್ರು. ನಂತರ ಅದನ್ನು ಇನ್ನೊಬ್ಬ ವ್ಯಾಲ್ಯುವೇಟರ್ ಹತ್ರ ಕರೆಸಿ ಅವ್ರ ಹತ್ರ ವ್ಯಾಲ್ಯುವೇಷನ್ ಮಾಡಿಸಿ ತಿರ್ಗಾ ಅದನ್ನ ಜಿಲ್ಲಾ ಖಜಾನೆಗೆ ಒಯ್ದ್ರು. ಅದನ್ನ ಅದಾದ್ಮೇಲೆ ಅವ್ರು ಏನ್ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ಏನು ಕ್ರಮ ತಗೊಂಡಿದ್ದಾರೆ, ಅವ್ರನ್ನ ಬಂಧಿಸಿದಾರೋ ಇಲ್ವೋ ಒಂದು ಪತ್ತೆ ಇಲ್ಲ, ಏನು ಕ್ರಮ ತಗೊಂಡಿಲ್ಲ ಅವರು. ಓಕೆ, ಈಗ ವಿಜಯ್ ಕುಮಾರ್ ಅವರೇ, ಈಗ 100 ರೂಪಾಯಿ, 200 ರೂಪಾಯಿ, 500 ರೂಪಾಯಿ ಕದಿಯುವಂಥ ಪಿಕ್ ಪಾಕೆಟ್ಗಳನ್ನ ಪೊಲೀಸರು ಏನು ಮಾಡ್ತಾರೆ, ಸಾಕಷ್ಟು ಸಾಹಸ ಮಾಡಿ ಎಲ್ಲ ಎಸ್ಕೇಪ್ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲ ಚೇಸ್ ಮಾಡಿ ಎಲ್ಲ ಹಿಡ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ಗೆ ಕೂಡ ಹಾಕ್ತಾರೆ. ಸುಮಾರು 4-5 ತಿಂಗಳಿಂದ ಒಂದು ದೇವಸ್ಥಾನದ ದೇವರ ಕಿರೀಟಗಳನ್ನ, ಆಭರಣಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಒಂದೇ, ಅದನ್ನು ಕದಿಯೋದು ಕೂಡ ಒಂದೇ. ಅಷ್ಟೆಲ್ಲ ತಪ್ಪು ಮಾಡಿದಂಥ ನರಸರಾಜ ಭಟ್ರು ಎಲ್ಲಿದ್ದಾರೆ? ಅವ್ರನ್ನ ಯಾಕೆ ಪೊಲೀಸರಿಗೆ ಹಿಡಿಯೋದಕ್ಕೆ ಸಾಧ್ಯವಾಗ್ತಿಲ್ಲ? ಯಾರಾದರೂ ಸಪೋರ್ಟ್ ಇದ್ದಾರಾ ಅವ್ರ ಹಿಂದೆ? ಯಾರಾದರೂ ಕಾಪಾಡ್ತಿದ್ದಾರಾ ಅವ್ರನ್ನ? ಏನಂತೀರಿ ವಿಜಯ್ ಕುಮಾರ್? ಈ ಸಂಬಂಧವಾಗಿ ವಜ್ರಾಂಗಿ ವಿಚಾರವಾಗಿ ಜೊತೆಗೆ ಅದ್ರ ಜೊತೆಗೆ ಅವಳ ಸರನು ಅಂತ ಹೇಳ್ಬಿಟ್ಟು ಮಾನ್ಯ AC ಅವರು ಅದ್ರ ಬಗ್ಗೆನೂ ಕುಲಂಕುಷವಾಗಿ ತನಿಖೆ ಮಾಡಿ ಬಂಧಿಸ್ಬೇಕಂತ ಹೇಳಿ ಮಾಡಿದ್ರು. ನಾವು ಅವಳ ಸರನ ಬಿಟ್ಟಿದ್ದಿರಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕೇಸನ್ನ ಹಾಕಬೇಕು, ಇದನ್ನು ತನಿಖೆಗೆ ತಗೋಬೇಕಂತ ಹೇಳಿ ನಮ್ಮ ಮೇಲ್ಕೋಟೆ SIಗೆ ಗಮನಕ್ಕೆ ತಂದು ಅದ್ರ ಬಗ್ಗೆ ನಾವು ಅಪ್ಲಿಕೇಶನ್ ಜೊತೆ ಹಾಕಿ AC ಅವರು ಆರ್ಡರ್ ಮಾಡಿರುವಂತಹದ್ದನ್ನು ಕಾಪಿನ ಜೊತೆಗೆ ಸೇರಿಸಿಕೊಟ್ಟು ಇದುವರೆಗೆ ಆಫ್ಟರ್ ಆಲ್ ನಮಗೆ ಅದರ ಸ್ವೀಕೃತಿ ಪತ್ರನೂ ಅವರು ಕೊಟ್ಟಿಲ್ಲ. ಅದಲ್ದೇನೆ ಈಗ ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಮಂಡ್ಯದಲ್ಲಿ ಹೆಚ್ಚಿನ ತನಿಖೆಗೋಸ್ಕರ ಅವ್ರನ್ನ ಹಾಕಿದ್ದಾರೆ. ಏನು SP ಆಫೀಸ್ ಪಕ್ಕನೇ ಇರುವಂಥದ್ದು. ಅವ್ರ ಹತ್ರನೂ ಹೋಗಿ ಆ ಕಾಪಿನ ಕೊಟ್ಟು, ಸರ್ ಈಗಾಗಲೇ SI ಅವ್ರಿಗೆ ನಾವು ಗಮನಕ್ಕೆ ತಂದಿದ್ದೀವಿ, ಅವಳ ಸರನೂ ಅದ್ರ ಜೊತೆನೆ ಕಳ್ತನ ಆಗಿದೆ ಅಂತ ಹೇಳ್ಬಿಟ್ಟು, ನಾಪತ್ತೆ ಆಗಿದೆ ಅಂತ ಹೇಳ್ಬಿಟ್ಟು ಬಂದಿತ್ತು. ನೀವು ಆಗ ಅದನ್ನ ಅವರು ದೇವಸ್ಥಾನ ಕಾರ್ಯನಿರ್ವಹಣಾಧಿಕಾರಿಗಳು ಅದನ್ನು ಸೇರಿಸಿಲ್ಲ. ಅದನ್ನ ತಾವು ಅದನ್ನ ಗಮನಕ್ಕೆ ತಗೊಂಡು ಅದನ್ನು ತನಿಖೆ ಜೊತೆಗೆ ತಗೋಬೇಕು ಅಂತ ಹೇಳಿದಾಗ, ನಾವೀಗಾಗಲೇ SI ಅವ್ರಿಗೆ ಕೊಟ್ಟಿದ್ದೀವಿ, ತಮಗೂ ಒಂದು ಕಾಪಿ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳಿದ್ಮೇಲೆ ಆಯ್ತು, ಇದ್ರ ಬಗ್ಗೆ ನೋಟಿಸ್ ಕೊಟ್ಟು ದೇವಸ್ಥಾನದಿಂದ ಅದನ್ನ ನಾವು ಏನಾಗಿದೆ ಅಂತ ಹೇಳಿ ತಗೊಳ್ತೀವಿ ಅಂತ ಹೇಳಿ ಅದಾದ್ಮೇಲೆ ನಾನ್ ಮಾತಾಡಿದೆ ಅವ್ರ ಹತ್ರ, ಅಡಿಷನಲ್ SP ಅವ್ರ ಹತ್ರ, ಚಂದ್ರಶೇಖರ್ ಅಂತ ಏನ್ ಹೇಳೋ ಅವ್ರ ಹೆಸರಲ್ವಾ, ಅವ್ರ ಹತ್ರ ನಾನು ಮಾತಾಡಿದಾಗ ಪುಟ್ಟಮಾದ ನಾಯ್ಕ ಅಂತ ಹೇಳಿ. ಆನಂತರ ನಾನು ಹೋಗಿ ಔರಾದ್ಕರ್ ಸಾಹೇಬ್ರನ್ನ ಭೇಟಿ ಆಗ್ತೀನಿ. ಹಾಗೆ ಇದನ್ನ ಪ್ರಕರಣ ಯಾಕೆ ಹಿಂಗೆ ಇಷ್ಟು ಲೇಟ್ ಆಗ್ತಾ ಇದೆ, 1 ತಿಂಗಳಾದ್ರೂ ಯಾಕೆ ಸರ್ಚ್ ಮಾಡ್ತಾ ಇಲ್ಲ ನೀವು? ಯಾವುದೋ ಒಂದು ಅಂಗಡಿಲಿ ಅವನ ವ್ಯಾಪಾರಕ್ಕೋ ಇನ್ನೊಂದಕ್ಕೋ ಒಂದು ಏನೋ ಬೇರೆ ಅವ್ಯವಹಾರಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಅವ್ನು ಮಾಡ್ತಾ ಇರ್ತಾನೆ. ಅಂತದನ್ನ 10 ನಿಮಿಷದಲ್ಲಿ ಹಾಕಿ ಬಂಧನ ಮಾಡಿ ಅವನ್ನ ಒಳಗಾಗ್ತೀರಿ. ಇಂತಹ ಲಕ್ಷಾಂತರ ರೂಪಾಯಿ ಆಗಿರ್ಬೋದು, ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆಸಿರುವಂತವನ್ನ ಯಾಕೆ ಬಂಧನ ಮಾಡ್ತಾ ಇಲ್ಲ? ಇಡೀ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಅದನ್ನ ಗಮನಿಸ್ತಿಲ್ಲ. ಆದ್ರೆ ನೀವು ಹೋಗಿ ಯಾರಿಗ್ ಬೇಕಾದ್ರೂ ಕಂಪ್ಲೇಂಟ್ ಕೊಡಿ, ನಿಮ್ಮನ್ನ ನಾವು ಏನು ಹೇಳೋದಿಲ್ಲ ಅಂತ ಹೇಳಿದ್ರು. ಆನಂತರ SI ಅವ್ರಿಗೆ ಮಾತಾಡಿದೆ. SI ಅವ್ರಿಗೆ ಮಾತಾಡಿದಾಗ್ಲೂ ಕೂಡ ಅದನ್ನೇ SI ಅವರು ಇವರು ಹೇಳ್ತಾರೆ, ಅಡಿಷನಲ್ SP ಅವರು, ನಾವು ಸರ್ಚ್ ಮಾಡಕ್ಕೆ
ಕೇಳಿದೀವಿ ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ಇನ್ನೊಂದು 500 ವರ್ಷ ಸಿಗದೆ ಹೋದ್ರು ಸರ್ಚ್ ಮಾಡ್ತಾನೆ ಇರ್ತಾರೆ ಅನ್ನೋದು ನಮ್ಮ ಭಾವನೆ ಆಗಿರುತ್ತೆ. ಅದ್ರ ಜೊತೆಗೆ ನೆನ್ನೆ ಒಂದು ಮಾಹಿತಿ ನಮಗೆ ಬಂತು, ಅವರು ಇಸ್ಕಾನ್ ಅಲ್ಲಿ ಇವತ್ತಿನವರೆಗೂ ಇಸ್ಕಾನ್ ಅಂಡರ್ಗ್ರೌಂಡ್ ಅಲ್ಲಿ ಇದ್ರು ಅಂತ ಹೇಳಿ ಒಂದು ಮಾಹಿತಿ ಬಂತು. ಹೌದು ಹೌದು, ಬೆಂಗಳೂರಿನ ಇಸ್ಕಾನ್. ಹೌದು ಹೌದು, ಬೆಂಗಳೂರಿನ ಇಸ್ಕಾನ್. ಅದಾದ್ಮೇಲೆ ಈಗ HSR ಲೇಔಟ್ ಅಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ನಮಗೆ ಇಷ್ಟು ಮಾಹಿತಿ ಬರ್ಬೇಕಾದ್ರೆ ಇನ್ನ ಆ ಪ್ರಕರಣಕ್ಕೆ ಭೇದಿಸಬೇಕಾದಂತ ಪೊಲೀಸರಿಗೆ ಇನ್ನೆಷ್ಟು ಮಾಹಿತಿ ಬರಬೇಕು. ಒಂದು ಹ್ಯಾಂಡ್ ಇನ್ ಗ್ಲೋವ್ ಇರಬಹುದು ಅನ್ಸುತ್ತಾ? ಇಲ್ಲಿ ಒಂದೇ ಒಂದು ನಾನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಗೊತ್ತಾದ್ರೆ ನಾನು ದುಡ್ಡಿನಿಂದ ರಕ್ಷಣೆ ಮಾಡಿಸ್ಕೋತೀನಿ, ಇಲ್ಲದೆ ಹೋದ್ರೆ ರಾಜಕೀಯ ಶಕ್ತಿಯಿಂದ ಮಾಡಿಸ್ಕೋತೀನಿ. ಉದಾಹರಣೆಗೆ ನಾನು ಒಂದು ಸಲ, ಈಗ ಇನ್ನೂ ಸಸ್ಪೆಂಡ್ ಆಗಿರ್ಲಿಲ್ಲ, ಅವರು ನ್ಯಾಯ ಕೇಳಿ ಅಂತ ಹೇಳಿ ಕೇಳ್ತಾ ಇದ್ರು. ಆವಾಗ ನ್ಯಾಯ ಕೇಳ್ತಾ ಇದ್ವಿ ನಾವು. ಆಗ ಇವಾಗ ಪ್ರಸ್ತಾಪ ಮಾಡಬಾರ್ದು, ಒಬ್ಬ ವಿಧಾನ ಪರಿಷತ್ ಸದಸ್ಯರು ನನ್ನ ಮುಂದೆನೆ ನನಗೆ ಹೇಳಿದ್ದಾರೆ, ಅವರು ಏನೂ ತಪ್ಪೇ ಮಾಡಿಲ್ಲ, ನಾನು 20 ವರ್ಷ ಶಾಸಕನಾಗಿದ್ದೀನಿ, ನನಗೆಲ್ಲ ಪರಿಪೂರ್ಣವಾಗಿ ಗೊತ್ತು, ಕೋರ್ಟ್ ಕೊಟ್ಟಿರುವಂತದ್ದೇನು ಅಲ್ಲ, ಕ್ವಾಸಿ ಜುಡಿಷಿಯಲ್ ಏನ್ ಬೇಕಾದ್ರೂ ಕೊಡಬಹುದು ಅಂದ್ರೆ. ಈಗ ಹೈಕೋರ್ಟ್ ಕೂಡ ಆ ಮಾತನ್ನು ಹೇಳಿದೆ, ಅಂದ್ರೆ ಸ್ಪಷ್ಟಪಡಿಸಿದೆ, ಇದು ಅವ್ಯವಹಾರ ನಡೆದಿದೆ ಅಂತ ಇಡೀ ಜಗತ್ತಿಗೆ ಗೊತ್ತು, ಪ್ರಕರಣ ಗೊತ್ತದು, ಒಂದು 20 ವರ್ಷ ಶಾಸಕರಾಗಿರುವಂತವ್ರಿಗೆ ಗೊತ್ತಿಲ್ವಾ? ಆದ್ರೆ ನಾ ಹೇಳ್ತಾ ಇರೋದು ಹಂಗಲ್ಲ, ರಕ್ಷಣೆ ಮಾಡಕ್ ಹೋಗಿ ಖಂಡಿತವಾಗ್ಲೂ ಮಾಡ್ಲೇಬೇಕು, ಆದ್ರೆ ಯಾವ ರೀತಿ ಕಳ್ಳನಿಗೆ ಮಾಡಬೇಡಿ, ಒಬ್ಬ ಒಳ್ಳೆಯವನಿಗೆ ಮಾಡಿ ರಕ್ಷಣೆ. ಅದನ್ನು ತಪ್ಪಿತಸ್ಥ ಅಂತ ಗೊತ್ತಾಗಬೇಕು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ತಪ್ಪಿತಸ್ಥ ಅಂತ ಸಾಬೀತಾದ ಮೇಲೂ ಕೂಡ ಕೋರ್ಟ್ ಅಲ್ಲಿ ಸುದೀರ್ಘವಾದಂತಹ 6 ತಿಂಗಳು 8 ತಿಂಗಳ ಕಾಲ ನಡೆದಂತಹ ಪ್ರಕರಣಕ್ಕೆ ಇವರು ಇದನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಇದು ದೌರ್ಭಾಗ್ಯ ಅಂತ ಕೇಳ್ಕೊಳ್ತೀನಿ. ನಾನು ಮತ್ತೆ ನಿಮ್ಮನ್ನು ಮಾತಾಡ್ತೀನಿ ಶ್ರೀನಿವಾಸನ್ ಅವರ. ವೀಕ್ಷಕರೇ, ನೀವು ಕೂಡ ಗಮನಿಸ್ತಾ ಇದ್ದೀರಿ, ಇಲ್ಲಿ ಬಹುಮುಖ್ಯವಾಗಿ ನಾವು ಈ ಒಂದು ಚರ್ಚೆಯ ಅಂತ್ಯಕ್ಕೆ ಬರುವಾಗ ನಮ್ಮನ್ನ ಕೆಲವಾರು ಪ್ರಶ್ನೆಗಳು ಕಾಡಕ್ಕೆ ಶುರುವಾಗ್ತವೆ. ಏನು ಅಂತಂದ್ರೆ, ಇಷ್ಟು ಬೆಲೆ ಬಾಳುವಂತಹ ಒಂದು ದೇವಸ್ಥಾನದ, ಇದು ಬರೀ ಒಂದು ದೇವಸ್ಥಾನ ಮಾತ್ರ ಅಲ್ಲ, ಈ ರೀತಿ ದೇವಸ್ಥಾನಗಳ ಆಭರಣಗಳನ್ನ ರಕ್ಷಣೆ ಮಾಡುವತ್ತ ಸರ್ಕಾರ ಯಾವ ರೀತಿಯ ದಿಟ್ಟ ಕ್ರಮಗಳನ್ನ ಮುಂದೆ ಇಡಬೇಕು? ಯಾರಾದರೂ ಸೆಕ್ಯೂರಿಟಿ ಏಜೆನ್ಸಿಗಳನ್ನ ರೂಪಿಸ್ಕೊಳ್ಳೋಕೆ ಸಾಧ್ಯವಾಗುತ್ತಾ, ಅಥವಾ ಬೇರೆದ್ದೇ ಆದಂತಹ ಒಂದು ಸೆಕ್ಯೂರಿಟಿ ಮೆಜರ್ಸ್ಗಳನ್ನ ಸರ್ಕಾರ ತಗೊಳ್ಳೋದಕ್ಕೆ ಸಾಧ್ಯವಾಗುತ್ತಾ? ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಕೂಡ ಆಗಬಾರ್ದು ಅನ್ನೋದು ಇಲ್ಲಿ ಬಹುಮುಖ್ಯವಾದಂತಹ ವಿಚಾರ ಆಗಿರುತ್ತೆ. ಚರ್ಚೆಯನ್ನು ಮುಂದುವರಿಸ್ತೀನಿ ಒಂದು ಪುಟ್ಟ ವಿರಾಮದ ನಂತರ.